ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕತೆಗೂಡು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಅರುಣಾನುರಾಗದ 16ನೇ ಅಧ್ಯಾಯವನ್ನು ನೀವೀಗಾಗಲೇ ಓದಿದ್ದೀರಿ. 17ನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ. ಕ್ಯಾಂಟೀನ್ನಿಂದ ಆಚೆ ಬರುತ್ತಿದ್ದ ಹಾಗೆ ಅರುಣಾಗೆ ಫೋನ್ ಬರುತ್ತೆ. 1 ನಿಮಿಷ ಅಂಥೇಳಿ ಫೋನ್ ರಿಸೀವ್ ಮಾಡಿದ ಅರುಣ ಆ ಕಡೆಯಿಂದ ವರುಣ ಮಾತಾಡ್ತಾ ಇರ್ತಾಳೆ. ಅಕ್ಕ, ಎಲ್ಲಿದ್ಯಾ? ಬರ್ತೀನಿ ಅಂದು ಇನ್ನೂ ಬರಲಿಲ್ಲ. ನಂಗೆ ತುಂಬ ಭಯ ಆಗ್ತಿದೆ. ಬೇಗ ಬಾ. ನಾನು ಕ್ಲಾಸ್ ರೂಮ್ ಇಂದ ಹೊರಗೆ ಬರೋಕ್ಕೂ ಆಗ್ತಿಲ್ಲ. ಇಲ್ಲೇ ಕೂತಿದ್ದೀನಿ. ಪ್ಲೀಸ್ ಬೇಗ ಬಾರೆ ಅಕ್ಕ ಅಂತ ಹೇಳಿದ್ಲು ವರುಣ. ವರು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಆನ್ ದಿ ವೇ ಇದ್ದೀನಿ. ಹಾಗೆ ಪೊಲೀಸ್ನ ಕರ್ಕೊಂಡು ಬರ್ತೀನಿ. ನಾನು ಬರೋವರೆಗೂ ಕ್ಲಾಸ್ ರೂಮ್ನಲ್ಲೇ ಇರು. ಸರಿ ಅಕ್ಕ, ಬೇಗ ಬಾ. ಫೋನ್ ಕಟ್ ಮಾಡಿದ್ಲು ವರುಣ. ಅರುಣಾಳ ಮುಖದಲ್ಲಿದ್ದ ಚಿಂತೆಯ ನೆರಿಗೆಗಳನ್ನು ಗಮನಿಸಿದ ಸೂರ್ಯ, ಏನಾಯ್ತು ರೀ? ಯಾಕೋ ಟೆನ್ಷನ್ನಲ್ಲಿದ್ದೀರಾ? ಅದು ಅಲ್ಲದೆ ಪೊಲೀಸ್ ಅಂತೆಲ್ಲ ಮಾತಾಡ್ತಿದ್ರಿ. ನಾನೇನು ಕೇಳಿಸ್ಕೊಳ್ಳಿಲ್ಲ, ಅದಾಗೆ ಕಿವಿ ಮೇಲೆ ಬಿತ್ತು ಅಷ್ಟೆ. ಏನಾದರೂ ಸಮಸ್ಯೆನಾ? ನಾನು ನಿಮ್ಮೋನೆ ಅಂತ ಅನಿಸಿದರೆ ಹೇಳಿ, ಇಲ್ಲಾಂದರೆ ಬೇಡ ಎಂದು ಸುಮ್ಮನೆ ನಿಂತನು ಸೂರ್ಯ. ಹಾಂ ಸೂರ್ಯ ಅವರೇ, ಒಂದು ಸಮಸ್ಯೆ. ನನ್ನ ತಂಗಿ ವರುಣ ಇಲ್ಲೇ BMS ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾಳೆ. ನಿನ್ನೆ ಕಾಲೇಜ್ ಮುಗಿದ ಮೇಲೆ ಮನೆಗೆ ಬರುವಾಗ ಯಾರೋ ಒಂದು 5-6 ಜನ ಹುಡುಗರು ಅವಳ ಫ್ರೆಂಡ್ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಹುಡುಗಿಯರನ್ನು ಚುಡಾಯಿಸ್ತಾ ಇದ್ರಂತೆ. ಇವಳಿಗೆ ಮೊದಲೇ ಕೋಪ ಜಾಸ್ತಿ. ಯಾರಾದರೂ ಏನಾದರೂ ಅಂದರೆ ಬೇಗ ರಿಯಾಕ್ಟ್ ಆಗ್ತಾಳೆ. ಅವಳ ಪಾಡಿಗೆ ಅವಳು ಸುಮ್ಮನೆ ಬಂದಿದ್ದರೆ ಸಮಸ್ಯೆನೇ ಇರಲಿಲ್ಲ. ಅದು ಬಿಟ್ಟು ಸಿಟ್ಟು ಬಂದು ಅವನಿಗೆ ಕಪಾಳಕ್ಕೆ ಹೊಡೆದು ಬೈದಿದ್ದಾಳೆ. ಮೊದಲೇ ಅವ್ರು ಯಾರೋ ರೌಡಿಗಳಂತೆ. ಅವಳಿಗೆ ಆವಾಜ್ ಹಾಕಿ ಬೇರೆ ಕಳಿಸಿದ್ದಾರೆ. ಯಾವ ಕಪಾಳಕ್ಕೆ ಹೊಡೆದಿದ್ಯೋ ನಾಳೆ ನೀನೇ ಬಂದು ಅದೇ ಕಪಾಳಕ್ಕೆ ಎಲ್ಲರ ಮುಂದೆ ಮುತ್ತು ಕೊಡಬೇಕು. ಇಲ್ಲ ಅಂದರೆ ಎಲ್ಲರೆದುರು ಮಾನ ಕಳೆದು ಮುಖ ನೋಡೋಕೆ ಆಗಬಾರ್ದು. ಹಾಗೆ ಆ್ಯಸಿಡ್ ಹಾಕ್ತೀವಿ ಅಂತ ಎದುರಿಸಿ ಕಳಿಸಿದ್ದಾರೆ. ಹೌದಾ? ಇದನ್ನೆಲ್ಲ ಕಾಲೇಜ್ ಆಡಳಿತ ಅವರಿಗೆ ತಿಳಿಸ್ಬೇಕಿತ್ತು ಅಂದ ಸೂರ್ಯ. ಪ್ರಿನ್ಸಿಪಾಲ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ, ನೋಡಮ್ಮ, ನೀವು ಕಾಲೇಜ್ಗೆ ಬಂದು ಓದ್ಕೊಂಡು ಮನೆಗೆ ಹೋಗೋದು ಬಿಟ್ಟು ಅವರು ಇವರಿಗೆಲ್ಲ ಹೊಡೆಯೋಕೆ ಯಾಕೆ ಹೋಗಬೇಕಿತ್ತು? ಇದು ಕಾಲೇಜಿನ ಹೊರಗಿನ ವಿಷಯ, ಹೊರಗೆ ಬಗೆಹರಿಸಿಕೊಳ್ಳಿ. ಸುಮ್ಮನೆ ಇದನ್ನೆಲ್ಲ ನಮ್ಮವರೆಗೂ ತರಬೇಡಿ ಅಂದುಬಿಟ್ರಂತೆ. ಇವಳಿಗೆ ಏನು ಮಾಡೋಕ್ಕೂ ತೋಚದೆ ಕ್ಲಾಸ್ ರೂಮ್ನಲ್ಲೇ ಅಳುತ್ತಾ ಕೂತಿದ್ದಾಳೆ. ನಾನು ಬೇಗ ಹೋಗಬೇಕು ಸೂರ್ಯ. ನೀವು ರಾಜೇಶ್ನ ಕರ್ಕೊಂಡು ಹೋಗಿ ಗಾಡಿ ತೊಗೊಂಡು ಹೋಗಿ. ನಾನು ಇಲ್ಲಿಂದ ಆಟೋದಲ್ಲಿ ಹೋಗಿ ಪೊಲೀಸ್ನ ಕರ್ಕೊಂಡು ಹೋಗ್ತೀನಿ. ಏನ್ರಿ ನೀವು ಬಾಯಿ ಮಾತಿಗೆ ಮಾತ್ರ ನಮ್ಮವರೇ ಅನ್ನೋದಾ ಅಂತ ಹೀಗೆ ಗೊತ್ತಾಯ್ತು ನೋಡಿ. ಆದರೆ ನಾನು ಹಾಗಲ್ಲ. ಯಾರನ್ನಾದರೂ ಒಂದು ಸರಿ ನಮ್ಮವರು ಅಂದ್ಕೊಂಡ್ರೆ ಮುಗೀತು. ಅವರು ನಮ್ಮವರೇ. ಅವರ ಪ್ರಾಬ್ಲಮ್ ಕೂಡ ನಂದೇ. ನಿಮ್ಗೆ ಇಷ್ಟು ಸಮಸ್ಯೆ ಇದ್ದರೂ ನಾನು ಹೇಗೆ ನೆಮ್ಮದಿಯಾಗಿ ಹೋಗೋದು ಹೇಳಿ? ನಡೀರಿ, ನಿಮ್ಮ ಜೊತೆ ನಾನೇ ಬರ್ತೀನಿ. ಅದೇನು ವಿಚಾರಿಸೋಣ. ಪೊಲೀಸ್ ಎಲ್ಲ ಬೇಡ. ಸುಮ್ಮನೆ ನಮ್ಮನೆ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಕಡೆ ಹೋಗೋದು ನಮಗಿಷ್ಟ ಆಗಲ್ಲ. ನಡೀರಿ, ಅದೇನು ನಾನೇ ಒಂದು ಕೈ ನೋಡ್ಕೋತೀನಿ ಎಂದ ಸೂರ್ಯ. ಬೇಡ ಸೂರ್ಯ, ಮೊದಲೇ ಅವರು ರೌಡಿಗಳು. ಸುಮ್ಮನೆ ನಿಂಗೆ ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಅವರೇ ನೋಡ್ಕೋತಾರೆ. ಅಯ್ಯೋ ರೀ, ನೀವು ಅವರು ಮಾತ್ರ ರೌಡಿಗಳು ಅಂದ್ಕೊಂಡಿದ್ದೀರಾ? ನಾನು ಅವರಿಗಿಂತ ದೊಡ್ಡ ರೌಡಿನೇ. ಯಾವ ನನ್ನ ಮಕ್ಕಳು ನನ್ನ ಮುಂದೆ ಬಾಲ ಬಿಚ್ಚೋಕೆ ಬಿಡಲ್ಲ. ನೀವು ಸುಮ್ಮನೆ ಬನ್ನಿ ಎಂದು ಕೈ ಹಿಡಿದು ಎಳೆಯುತ್ತಾ ತನ್ನ ಬೈಕ್ ಮೇಲೆ ಕೂರಿಸಿದನು. ಅರುಣ ಏನು ಮಾತನಾಡದೆ ಸುಮ್ಮನೆ ಆಸರೆಗಾಗಿ ಸೂರ್ಯನ ಭುಜದ ಮೇಲೆ ಕೈ ಇಟ್ಟು ಕೂತಳು. ಕರಿಯನಿಗೆ ಫೋನ್ ಮಾಡಿ, ಸ್ವಲ್ಪ ಕೆಲಸ ಇದೆ, ನಾನು ಅರುಣ ಅವರ ಜೊತೆ ಹೋಗ್ತೀನಿ, ಗಾಡಿನ ನೀನು ತೊಗೊಂಡು ಹೋಗು ಅಂಥೇಳಿ ಗಾಡಿ ಸ್ಟಾರ್ಟ್ ಮಾಡಿ ಹೊರಟ ಸೂರ್ಯ. ಮೊದಲ ಬಾರಿಗೆ ಒಂದು ಹುಡುಗಿ ಅವನ ಬೈಕ್ ಮೇಲೆ ಕೂತಿದ್ದು. ಅದು ಅಲ್ಲದೆ ಅವನ ಪ್ರಾಣವೇ ಆದ ಅರುಣ ಬೈಕ್ ಮೇಲೆ ಕೂತಿದ್ದಕ್ಕೆ ಖುಷಿ ಜೊತೆಗೆ ತನ್ನ ನಾದಿನಿಯ ಬಗ್ಗೆ ಕೆಟ್ಟದಾಗಿ ನಡೆದುಕೊಂಡವರನ್ನು ಕೊಚ್ಚಿ ಹಾಕುವಷ್ಟು ಕೋಪ ನೆತ್ತಿಗೇರಿತ್ತು ಸೂರ್ಯನಿಗೆ. ಕ್ಷಣ ಮಾತ್ರದಲ್ಲಿ ಬೈಕ್ BMS ಕಾಲೇಜ್ ಮುಂದೆ ನಿಂತಿತ್ತು. ಕ್ಯಾಂಪಸ್ ಸುತ್ತ ಸೂಕ್ಷ್ಮವಾಗಿ ಗಮನಿಸಿದ ಸೂರ್ಯ ಅರುಣಾಳಿಗೆ ಒಳಗೆ ಹೋಗಿ ನಿಮ್ಮ ತಂಗಿನ ಕರ್ಕೊಂಡು ಬಾ ಅಂಥೇಳಿ ಕಿವಿಲಿ ಏನೋ ಹೇಳಿ ಕಳುಹಿಸಿದ. ಅರುಣ ಗಾಡಿ ಇಳಿದು ಕ್ಲಾಸ್ ರೂಮ್ ಕಡೆ ನಡ್ಕೊಂಡು ಹೋಗುವಾಗ ಅಲ್ಲೇ ಇದ್ದ ಆ ಪುಡಾರಿಗಳ ಗುಂಪು ಅವಳ ಬಗ್ಗೆ ಕಮೆಂಟ್ ಮಾಡಲು ಶುರು ಮಾಡಿದ್ರು. ಒಬ್ಬ, ಆ ಫಿಗರ್ ನೋಡೋ ಮಚ್ಚ, ಹೇಗಿದ್ದಾಳೆ ಬಾ, ನಮ್ಮ ಕಾಲೇಜ್ನಲ್ಲಿ ಇಂಥ ಹುಡುಗಿ ನೋಡಿರ್ಲಿಲ್ವಲ್ಲ. ಇನ್ನೊಬ್ಬ, ಹೌದು ಮಗ, ಸೀರೆಯಲ್ಲಿ ಸಖತ್ ಹಾಟಾಗಿ ಕಾಣಿಸ್ತಿದ್ದಾಳೆ. ಇನ್ನೂ ಎಂದು ಸನ್ನೆ ಮಾಡುತ್ತಾ ವ್ಯಂಗ್ಯವಾಗಿ ನಗುತ್ತಿದ್ರು. ಆ ಸೊಂಟ ನೋಡೋ ಒಳ್ಳೆ ಫಾಲ್ಸ್ ಥರ ಇದೆ, ಹಾಗೆ ಜಾರಿ ಹೋಗ್ಬೋದು ಎಂದು ಚುಡಾಯಿಸಿ ಒಬ್ಬರಿಗೊಬ್ಬರು ಐಫೈ ಮಾಡುತ್ತಾ ಜೋರಾಗಿ ನಗುವಾಗ
ಸೂರ್ಯನಿಗೆ ಕೋಪ ಉಕ್ಕಿ ಬರುತ್ತಿತ್ತು. ಅರುಣ ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಸೀದಾ ಕ್ಲಾಸ್ ರೂಮ್ ಒಳಗೆ ಹೋಗಿ ಅಳುತ್ತಾ ಕೂತಿದ್ದ ವರುಣಾಳನ್ನು ತಬ್ಬಿ ಹಿಡಿದಳು. ಅಕ್ಕ ಎಂದು ಜೋರಾಗಿ ಅಳುತ್ತಿದ್ದ ವರುಣಾಳಿಗೆ ಸಮಾಧಾನ ಮಾಡಿ ಕೈ ಹಿಡಿದು ಹೊರಗೆ ಕರ್ಕೊಂಡು ಬರ್ತಾ ಇದ್ಲು ಅರುಣ. ಹೊರಗೆ ಬರ್ತಾ ಇದ್ದಾಗೆ ಅವರಿಬ್ಬರನ್ನ ಅಡ್ಡ ಹಾಕಿ ನಿಲ್ಲಿಸಿ, ಏನೇ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ? ನಾವು ಬಿಟ್ಬಿಡ್ತೀವಾ? ಅಷ್ಟು ಸುಲಭವಾಗಿ ನಿಂಗೇನು ಕೊಡಬೇಕಾಗಿರೋದು ಕೊಟ್ಟು ಎಲ್ಲರೆದುರಿಗೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಆಮೇಲೆ ನಾವು ಮನ್ಸು ಮಾಡಿದರೆ ಹೋಗ್ಬೋದು ಅಷ್ಟೆ ಎಂದನು ಫ್ರೆಂಡ್ಸ್ ಕಡೆ ನೋಡುತ್ತಾ ಕೆಟ್ಟದಾಗಿ ನಗುತ್ತಾ. ಇವಳು ಯಾರನ್ನ ಕರೆಸ್ಕೊಂಡಿದ್ಯಾ? ಇವಳು ಪರವಾಗಿಲ್ಲ, ಸಖತ್ತಾಗಿ ಬ್ಯೂಟಿ ಮೇಂಟೈನ್ ಮಾಡಿದ್ದಾಳೆ. ಆ ತುಟಿ ನೋಡು, ಒಳ್ಳೆ ಜೇನು ತುಪ್ಪದ ಫ್ಯಾಕ್ಟ್ರಿ ಥರ ಇದೆ. ಬಾ ಎಂದು ಮುಂದೆ ಮುಂದೆ ಹೋಗ್ತಿದ್ರೆ ವರುಣ ಎದರಿ ಅಕ್ಕನ ಹಿಂದೆ ಬಚ್ಚಿಟ್ಟುಕೊಂಡಳು. ನಿನ್ನೆ ಅಷ್ಟೊಂದು ಹಾರಾಡ್ತಿದ್ದೆ, ಇವತ್ತೆಲ್ಲೋಯ್ತು ಆ ಧೈರ್ಯ? ಬಾರೆಲೆ ಎಂದು ವರುಣಾಳನ್ನು ಕೈ ಹಿಡಿದು ಎಳೆಯಲು ಹೋದವನಿಗೆ ಅರುಣ ಹಿಂದೆ ತಳ್ಳಿ, ಹೇ, ಹೆಣ್ಮಕ್ಳು ಅಂದರೆ ಏನು ಅಂದ್ಕೊಂಡಿದ್ಯಾ? ಕಾಲೇಜ್ ಅಂದರೆ ಸರಸ್ವತಿ ಇರೋ ಜಾಗ. ನೀವು ಈ ಥರ ನಡ್ಕೊಳ್ಳೋದು ತಪ್ಪು. ನಿಮಗ್ಯಾರು ಅಕ್ಕ ತಂಗಿ ಇಲ್ವೇನ್ರೋ? ನಿಮ್ಗಳ ಮನೇಲಿ ಇದೇನಾ ಸಂಸ್ಕಾರ ಕಲಿಸಿರೋದು ನಿಮಗೆ? ಸುಮ್ಮನೆ ಬಿಟ್ಬಿಡಿ ನಮ್ಮನ್ನು, ಇಲ್ಲ ಅಂದರೆ ಸರಿ ಇರಲ್ಲ ನೋಡಿ ಎಂದು ಗುಡುಗಿದಳು ಅರುಣ. ಏನೇ ಮಾಡ್ತೀರಾ? ಎಲ್ರೂ ಅಕ್ಕ ತಂಗಿ ಅಂದ್ಕೊಂಡ್ಬಿಟ್ರೆ ನಾವು ಗಂಡಸಾಗಿ ಹುಟ್ಟಿ ಏನು ಕಿತ್ತಾಕ್ಬೇಕು ಹೇಳು? ಮುಚ್ಕೊಂಡು ಸೈಡಿಗೆ ಬಾರೆಲೆ. ಅವಳು ಮುತ್ತು ಕೊಡಬೇಕು, ಇಲ್ಲ ನೀನೇ ಕೊಟ್ಬಿಡು. ನೀನು ಒಂಥರ ಕಿಕ್ ಹೊಡಿಯೋ ಥರನೇ ಇದೆಯಾ? ಇಲ್ಲ ಇಬ್ಬರು ಒಂದೊಂದು ಕೆನ್ನೆ ಕೊಟ್ಬಿಡಿ ಅಂದು ಕಣ್ಮುಚ್ಚಿ ಕೆನ್ನೆ ಮುಂದೆ ಮಾಡಿದನು ಮುತ್ತು ಪಡೆಯುವ ಆಸೆಯಿಂದ. ಅರುಣ ಧೈರ್ಯ ಮಾಡಿ ತನ್ನ ಕಾಲಿನ ಚಪ್ಪಲಿ ತೆಗೆದು ಬೇಗ ಕೊಡ್ರೆ ಎನ್ನುತ್ತಿದ್ದವನಿಗೆ ತಗೊಳ್ಳೋ ನಾಯಿ ಎಂದು ಕೆನ್ನೆಗೆ ಚಪ್ಪಲಿಯಿಂದ ಬಾರಿಸಿದಳು. ಅರುಣಾಳ ಧೈರ್ಯ ನೋಡಿ ವರುಣ ಕೂಡ ತನ್ನ ಚಪ್ಪಲಿ ತೆಗೆದು ಕ್ಷಣ ಮಾತ್ರದಲ್ಲಿ ಇನ್ನೊಂದು ಕೆನ್ನೆಗೆ ಬಾರಿಸಿದಳು. ಮುತ್ತು ತಗೋಬೇಕು ಅಂದುಕೊಂಡಿದ್ದ ಕೆನ್ನೆಗಳು ಚಪ್ಪಲಿ ಹೊಡೆತಕ್ಕೆ ಕೆಂಪಾಗಿದ್ದವು. ಅವನು ಕೆನ್ನೆ ಹಿಡಿದು, ನಿಮ್ಗಿನ್ನೂ ಬುದ್ಧಿ ಬಂದಿಲ್ಲ, ನನಗೆ ಚಪ್ಪಲಿ ಹೊಡೆಯೋಷ್ಟು ಸೊಕ್ಕ ನಿಂಗೆ ಎನ್ನುತ್ತಾ ಮುಂದೆ ಮುಂದೆ ಬಂದು, ನಿಂಗೆ ಈ ಕ್ಯಾಂಪಸ್ನಲ್ಲೇ ಮರ್ಯಾದೆ ಕಳಿತೀನಿ ನೋಡ್ತಿರು ಎನ್ನುತ್ತಾ ಅರುಣಾಳ ಸೆರಗಿಗೆ ಕೈ ಹಾಕಲು ಕೈ ಚಾಚಿದ. ಅರುಣ ಭಯದಿಂದ ಕಣ್ಮುಚ್ಚಿ ಸೂರ್ಯ ಎಂದು ಚೀರಿದಳು. ಅಷ್ಟೇ, ಅವಳು ಕಣ್ಣು ಬಿಡೋ ಅಷ್ಟರಲ್ಲಿ ಅವಳ ಸೆರಗಿಗೆ ಕೈ ಹಾಕಿದವ ಕೈ ಮುರಿದುಕೊಂಡು ನೆಲದ ಮೇಲೆ ಚೀರಾಡುತ್ತಾ ಒದ್ದಾಡುತ್ತಾ ಬಿದ್ದಿದ್ದ. ಅವನ ಸ್ನೇಹಿತರೆಲ್ಲರೂ ಸೂರ್ಯನನ್ನು ಒಡೆಯಲು ಮುಂದಾಗಿ ಸೂರ್ಯನ ಮೇಲೆ ಒಟ್ಟಿಗೆ ಅಟ್ಯಾಕ್ ಮಾಡಿದರು. ಸೂರ್ಯ ಅಲ್ಲೇ ಪಕ್ಕದಲ್ಲಿ ಕ್ರಿಕೆಟ್ ಬ್ಯಾಟ್ ಹಿಡಿದು ನೋಡುತ್ತಿದ್ದ ಹುಡುಗನ ಕೈನಿಂದ ಬ್ಯಾಟ್ ಕಸಿದು ಯುವರಾಜ್ ಸಿಂಗ್ 6 ಬಾಲ್ಗಳನ್ನು 6 ಸಿಕ್ಸರ್ ಚೆಚ್ಚಿದಂತೆ ಒಬ್ಬೊಬ್ಬರಿಗೂ ಬ್ಯಾಟ್ನಿಂದ ಬೀಸಿದ ಸೂರ್ಯನ ಹೊಡೆತಕ್ಕೆ ಒಬ್ಬೊಬ್ಬರು ಬೌಂಡರಿ ದಾಟಿ ಹೋಗಿ ಬೀಳುತ್ತಿದ್ದರು. ಸರಿಯಾಗಿ ಒದೆ ತಿಂದ ಬಳಿಕ ಎಲ್ಲರನ್ನೂ ಎಬ್ಬಿಸಿ ಸಾಲಾಗಿ ಮಂಡಿ ಊರಿ ಕೂರಿಸಿ ಸೂರ್ಯ ಬ್ಯಾಟ್ ತಿರುಗಿಸುತ್ತಾ ಅತ್ತಿಂದಿತ್ತ ಓಡಾಡುತ್ತಾ ಏನು ಎಂದು ಕಣ್ಸನ್ನೆ ಮಾಡಿದ. ಅಣ್ಣ ಬಿಟ್ಬಿಡಿ ಅಣ್ಣ, ಇನ್ಮೇಲೆ ಇವ್ರ ತಂಟೆಗೆ ಬರಲ್ಲ ನಾವು, ಬಿಟ್ಬಿಡಿ ಎಂದು ಗೋಳಾಡಿದ್ರು ಎಲ್ಲರೂ. ಸೂರ್ಯ ಹತ್ತಿರ ಹೋಗಿ ಕಾಲರ್ ಹಿಡಿದೆಳೆದು, ಇವ್ರ ತಂಟೆಗಲ್ಲ, ಇನ್ಮೇಲೆ ಕಾಲೇಜ್ನಲ್ಲಿ ಯಾವ ಹೆಣ್ಮಕ್ಳು ತಂಟೆಗೂ ಹೋಗಬಾರ್ದು. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಮಕ್ಳನ್ನು ಗೌರವಿಸುತ್ತೇವೋ ಪೂಜಿಸುತ್ತೇವೋ ಅಲ್ಲಿ ದೇವರು ನೆಲೆಸಿರ್ತಾನೆ ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ನೀವು ಆ ದೇವಿ ಸರಸ್ವತಿ ನೆಲೆಸಿರೋ ಜಾಗದಲ್ಲಿ ಹೆಣ್ಮಗುಗೆ ಅವಮಾನ ಮಾಡೋಕ್ಕೆ ನೋಡ್ತೀರಾ. ಇನ್ಮೇಲೆ ಹೆಣ್ಮಕ್ಳ ಹತ್ರ ಕೆಟ್ಟದಾಗಿ ನಡ್ಕೊಳ್ಳೋದಿರಲಿ. ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರು ಈಗ ಬರೀ ಸ್ಯಾಂಪಲ್ ತೋರಿಸಿದ್ದೀನಿ, ಆಮೇಲೆ ನರ ಕಟ್ ಮಾಡ್ತೀನಿ, ಹುಷಾರ್. ಹೆಣ್ಣು ನಮಗೆ ತಾಯಿ ಆಗ್ತಾಳೆ, ವಿದ್ಯೆ ಕೊಡೋ ಗುರು ಆಗ್ತಾಳೆ, ಕಷ್ಟ ಸುಖ ಹಂಚ್ಕೊಂಡು ನಮ್ಮ ಜೊತೆಗೆ ಜಗಳ ಆಟ ಆಡೋಕ್ಕೆ ಅಕ್ಕ ತಂಗಿ ಆಗ್ತಾಳೆ, ಕೊನೆಗೆ ನಮ್ಮ ಜೊತೆ ಎಲ್ಲವನ್ನೂ ಹಂಚಿಕೊಂಡು ನಮಗೆ ತಂದೆ ಆಗೋ ಅವಕಾಶ ಕೊಡೋ ಹೆಂಡತಿ ಆಗ್ತಾಳೆ. ಪ್ರತಿ ಹಂತದಲ್ಲೂ ಒಂದು ಗಂಡಿಗೆ ಒಂದು ಹೆಣ್ಣಿನ ಆಸರೆ ಬೇಕೇ ಬೇಕು. ಅಂಥ ಹೆಣ್ಣನ್ನು ಅವಮಾನಿಸು ನೀವು ಬದುಕಿರಲೇಬಾರ್ದು. ಮುಂದೆ ನಿಮ್ಮ ಹೆಂಡ್ತಿನೂ ಸಹ ಒಪ್ಪಿಗೆ ಇಲ್ಲದೆ ಮುಟ್ಟೋಕ್ಕೂ ಹೆದರಬೇಕು ಮಕ್ಕಳ ಎನ್ನುತ್ತಾ ನಿಮಗೊಂದು ಅವಕಾಶ ಕೊಡ್ತಾ ಇದ್ದೀನಿ, ತಿದ್ದುಕೊಂಡು ಬದುಕೋದನ್ನು ಕಲೀರಿ, ಇಲ್ಲಾಂದರೆ ಎನ್ನುತ್ತಾ ಮತ್ತೊಮ್ಮೆ ಎಲ್ಲರನ್ನೂ ಜಾಡಿಸಿದನು ಸೂರ್ಯ. ಇಲ್ಲ ಅಣ್ಣ, ಇನ್ಮುಂದೆ ಇಂಥ ತಪ್ಪು ಮಾಡಲ್ಲ, ಪ್ಲೀಸ್ ಬಿಟ್ಬಿಡಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ಇನ್ಮುಂದೆ ಈ ಕಾಲೇಜ್ನ ಎಲ್ಲ ಹೆಣ್ಮಕ್ಳಿಗೂ ನೀವೇ ಬಾಡಿಗಾರ್ಡ್ಸ್, ಗೊತ್ತಾಯ್ತಾ? ಹ್ಞೂ ಎಂಬಂತೆ ತಲೆ ಆಡಿಸಿದರು. ಸರಿ ಹೋಗಿ ಕ್ಷಮೆ ಕೇಳಿ ಅವ್ರ ಹತ್ರ. ಎಲ್ಲರೂ ಬಿಟ್ಟರೆ ಸಾಕು ಎಂದುಕೊಳ್ಳುತ್ತಿದ್ದರಿಂದ ಸೂರ್ಯ ಹೇಳಿದೊಡನೆ ಓಡಿ ಹೋಗಿ ವರುಣ ಕಾಲತ್ರ ಕೂತು
ಸಿಸ್ಟರ್, ನಮ್ಮನ್ನು ಕ್ಷಮಿಸಿಬಿಡಿ ಸಿಸ್ಟರ್. ಇನ್ನು ಮುಂದೆ ನೀವು ನಮಗೆ ಅಕ್ಕ ತಂಗಿರು. ನಿಮಗೇನೇ ಪ್ರಾಬ್ಲಮ್ ಬರದೇ ಇರೋ ಹಾಗೆ ನಾವು ನೋಡ್ಕೋತೀವಿ. ಅಕ್ಕ, ದಯವಿಟ್ಟು ಭಾವನಿಗೆ ಹೊಡಿಬೇಡಿ ಅಂತ ಹೇಳಿ ಅಕ್ಕ ಎಂದು ಅರುಣಾಳಿಗೆ ಕೈ ಮುಗಿದರು. ಸರಿ, ನೀವಿನ್ನು ಹೋಗ್ರಿ, ಅರುಣಾ ಮುಖ ನೋಡಲು ಇಚ್ಛಿಸದೆ ನುಡಿದಳು. ಹೇಳಿದ್ದೇ ಸಾಕು ಎಂದು ಎದ್ದು ಓಡುತ್ತಾ ಇದ್ದವರನ್ನು ಉದ್ದೇಶಿಸಿ ಸೂರ್ಯ, ಹೇ, ಅವನ ಕೈ ಅಷ್ಟೇ ಅಲ್ಲ, ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ, ಮೊದಲು ಕರ್ಕೊಂಡು ಹೋಗಿ ಪಟ್ಟು ಹಾಕಿಸಿ, ನೋವಾದರೂ ಕಮ್ಮಿ ಆಗುತ್ತೆ ಎಂದು ನಗುತ್ತಾ ನಿಂತಿದ್ದವನಿಗೆ ಅರುಣ ಓಡಿ ಬಂದು ಗಟ್ಟಿಯಾಗಿ ತಬ್ಬಿಕೊಂಡಿದ್ದು ಶಾಕ್ ಹೊಡೆದ ಅನುಭವ ಕೊಟ್ಟಿತ್ತು. ಅರುಣ ಸೂರ್ಯನ ಬಿಗಿಯಾಗಿ ತಬ್ಬಿಡಿದು, ಥ್ಯಾಂಕ್ಸ್ ಸೂರ್ಯ, ಥ್ಯಾಂಕ್ಸ್ ಅಲಾಟ್. ನೀನಿವತ್ತಿಲ್ಲ ಅಂದಿದ್ರೆ ನಮ್ಮಿಬ್ಬರ ಪರಿಸ್ಥಿತಿ ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ತುಂಬ ತುಂಬ ಥ್ಯಾಂಕ್ಸ್ ಸೂರ್ಯ, ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಕೈಯನ್ನು ಇನ್ನೂ ಬಿಗಿಗೊಳಿಸುತ್ತಾ ಸೂರ್ಯನ ಅಪ್ಪುಗೆಯ ಶಾಖದ ಬಿಸಿ ಉಸಿರಿಗೆ ಮೈ ಮರೆತಳು. ಸೂರ್ಯನು ಅವಳ ಹಿಡಿತದಲ್ಲಿ ತನ್ನನ್ನೇ ತಾನು ಮರೆತು ಅವಳ ಬೆನ್ನಿಗೆ ಕೈ ಹಾಕಿ ತಾನು ತಬ್ಬಿ ಮರೆತನು. ಕ್ಯಾಂಪಸ್ ತುಂಬೆಲ್ಲ ಅರುಣ ಸೂರ್ಯನಿಗೆ ಚಪ್ಪಾಳೆಗಳ ಮಳೆ ಸುರಿಸಿದರು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.